ಬಾಸ್ ಆದ್ರೂ ಅಷ್ಟೇ, ದಾಸ ಆದ್ರೂ ಅಷ್ಟೇ, ಕಾನೂನಿನ ಮುಂದೆ ಎಲ್ಲರೂ ಒಂದೇ, ಕಾನೂನಿಗೆ ಎಲ್ಲರೂ ಸಮಾನರು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಬೇಲ್ ನಿರೀಕ್ಷೆಯಲ್ಲಿದ್ದಂಥ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಶಾಕ್ ಕೊಟ್ಟಿದೆ. ಕೊಲೆ ಆರೋಪಿ ದರ್ಶನ್ಗೆ 1 ವರ್ಷ ಜಾಮೀನು ಸಿಗೋದಿಲ್ಲ. ಎಕ್ಸ್ಪೆಕ್ಟೇಷನ್ ಇತ್ತು ದರ್ಶನ್ಗೂ ಕೂಡ ಜಾಮೀನು ಸಿಗುತ್ತೆ ಅಂತೇಳಿ. ಇನ್ನೊಂದು ಕಡೆಯಲ್ಲಿ 2027ರ ಜೂನ್ವರೆಗೂ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ನಟ ದರ್ಶನ್ ಇರಬೇಕು. ಕೊಲೆ ಆರೋಪಿ ನಟ ದರ್ಶನ್ಗೆ 1 ವರ್ಷ ಬೇಲ್ ಕೇಳಂಗಿಲ್ಲ. ಇನ್ನೊಂದು ವರ್ಷ ಜೈಲಿನಲ್ಲೇ ನೆಮ್ಮದಿಯಾಗಿರಬೇಕು. 8 ತಿಂಗಳಿಂದ ನಟ ದರ್ಶನ್ ಜೈಲಿನಲ್ಲಿದ್ದಾರೆ. ಇನ್ನೊಂದು ವರ್ಷ ಫಿಕ್ಸ್ ನ್ಯಾಯಪೀಠದ ಸೂಚನೆಯ ಪ್ರಕಾರ. ಕಾನೂನಿನ ಮುಂದೆ ಎಲ್ಲರೂ ಒಂದೇ ಎನ್ನುವಂಥದ್ದು ಪದೇ ಪದೇ ಸಾಬೀತಾಗ್ತಾ ಇದೆ. ಆತ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಎಷ್ಟೇ ಪ್ರಭಾವಿ ಆಗಿರಲಿ, ಮಾಡಿದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸಲೇಬೇಕು. ಇತ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಗಡುವು ಕೊಟ್ಟಿದೆ. ಈಗಾಗಲೇ ಸಾಕ್ಷಿಗಳ ವಿಚಾರಣೆ ತುಂಬಾ ವಿಳಂಬ ಆಗಿದೆ. ಪ್ರತಿದಿನವೂ ಕೂಡ ದರ್ಶನ್ ಪ್ರಕರಣದ ವಿಚಾರಣೆಯನ್ನು ನಡೆಸಬೇಕು ನ್ಯಾಯಪೀಠ ತಿಳಿಸಿರೋದಿದು. ಬಾಕಿ ಉಳಿದ 60 ಸಾಕ್ಷಿಗಳ ವಿಚಾರಣೆ ಶೀಘ್ರವೇ ಮುಗಿಸಬೇಕು. 60 ಸಾಕ್ಷಿಗಳ ವಿಚಾರಣೆ ಬೇಗ ಆಗಬೇಕು ಅಂತ ಕೋರ್ಟ್ ಹೇಳಿದೆ. ವಿನಾಕಾರಣ ಸಾಕ್ಷಿಗಳ ವಿಚಾರಣೆಯನ್ನ ಮುಂದೂಡಬಾರದು. ಹಾಗೇನೆ 22 ಪ್ರಮುಖ ಸಾಕ್ಷಿಗಳನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಮುಂದಿನ ವರ್ಷ ಮೇ 15ರ ತನಕ ಜಾಮೀನು ನೀಡೋದಿಲ್ಲ. ಜೈಲು ಮ್ಯಾನ್ಯುವಲ್ ಪ್ರಕಾರ ಅಗತ್ಯ ಸೌಲಭ್ಯಗಳನ್ನು ನೀಡಿ 1 ವರ್ಷದಲ್ಲಿ ವಿಚಾರಣೆ ಮುಗಿದೇ ಇದ್ರೆ ಪರಿಶೀಲನೆಯನ್ನು ನಡೆಸ್ತೇವೆ. ಬೇಲ್ ಅರ್ಜಿ ವಿಚಾರಣೆ ವೇಳೆ ನ್ಯಾಯಮೂರ್ತಿ ಪರ್ದಿವಾಲಾ ಈ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತು ನ್ಯಾಯಪೀಠದಲ್ಲಿ ಆಗಿರುವಂಥ ವಾದ ಪ್ರತಿವಾದ, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಸೂಚನೆ ಎಲ್ಲವನ್ನೂ ಕೂಡ ವೆರಿ ಕ್ಲಿಯರ್ ಆಗಿ ಗಮನಿಸಬೇಕು. 1 ವರ್ಷ ನಟ ದರ್ಶನ್ ಜೈಲಿನಲ್ಲಿ ನೆಮ್ಮದಿಯಾಗಿ ಇರಬೇಕು. ದರ್ಶನ್ ಅವರು ಲಾಸ್ಟ್ ಇಯರ್ ಮೇ ಆಗಸ್ಟ್ ಇಂದ ಅವ್ರಿಗೆ ಕ್ಯಾನ್ಸಲೇಷನ್ ಆಗಿದ ನಂತರ ಜೈಲಲ್ಲಿದ್ರು. ಜೈಲಲ್ಲಿರುವಾಗ ಹಿ ಈಸ್ ಎನ್ ಅಂಡರ್ ಟ್ರಯಲ್ ಪ್ರಿಸ್ನರ್ಗೆ ಆಚೆ ಬರಕ್ಕೆ ಅಫ್ಕೋರ್ಸ್ ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಬೇಕಾಗತ್ತೆ. ಬಟ್ ಸುಪ್ರೀಂ ಕೋರ್ಟ್ ಒಂದ್ಸತಿ ಕ್ಯಾನ್ಸಲೇಷನ್ ಮಾಡಿದ್ಮೇಲೆ ಅವ್ರಿಗೆ ಆ ಅವಕಾಶ ಕೆಳಗಿಂದ ಸಿಗೋದು ಕಷ್ಟ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡ್ಕೊಂಡಿದ್ರು. ಇಲ್ಲಿ ರಿಟ್ ಪಿಟಿಷನ್ ಅಲ್ಲಿ ಅವ್ರು ಕೇಳಿದೇನೆಂದ್ರೆ, ಜೈಲ್ ಒಳಗೆ ನನಗೆ ಏನ್ ಅಮ್ಯುನಿಟೀಸ್ ಬೇರೆಯವ್ರಿಗೆ ಸಿಗ್ತಾ ಇದೆ, ಫ್ಯಾಮಿಲಿ ಅವ್ರ ಹತ್ರ ಮಾತಾಡಕ್ ಬೇರೆಯವ್ರಿಗೆ ಅವಕಾಶ ಸಿಗ್ತಾ ಇದೆ, ನನಗೆ ಅವೆಲ್ಲ ಕರೆಕ್ಟಾಗಿ ಸಿಗ್ತಾ ಇಲ್ಲ. ನನಗೆ ಒಂದು ಸಪರೇಟ್ ಸೆಲ್ ಅಲ್ಲಿ ಹಾಕಿದ್ದಾರೆ. ಅದನ್ನ ಮುಂಚೆ ಕ್ವಾರಂಟೈನ್ ಅಂತ ಹೇಳ್ತಿದ್ವಿ. ಆ ಸೆಲ್ ಅನ್ನ ಇವಾಗ ಅದನ್ನ ಬ್ಲಾಕ್ ಎ ಅಂಡ್ ಬ್ಲಾಕ್ ಬಿ ಅಂತ ಹೆಸರು ಕೊಟ್ಟಿದ್ದಾರೆ. ಆದ್ರೆ ಅದ್ರಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅವ್ರ ಸಬ್ಮಿಷನ್ ಇದ್ದಿದ್ದು. ನನಗೆ ಇವಾಗ 272 ವಿಟ್ನೆಸಸ್ ಇನ್ನ ಎಕ್ಸಾಮಿನ್ ಆಗಬೇಕು. ಟ್ರಯಲ್ ಇನ್ನ ನಡೀತಾ ಇದೆ. ಟ್ರಯಲ್ ನಡೆಯುವಾಗ ಇಷ್ಟೆಲ್ಲ ವಿಟ್ನೆಸಸ್ ನ ಎಕ್ಸಾಮಿನ್ ಮಾಡಕ್ಕೆ ಸ್ಟೇಟ್ ಗವರ್ಮೆಂಟ್ ಹತ್ರ ಲಾಸ್ಟ್ ಹಿಯರಿಂಗ್ ಅಲ್ಲಿ ಸುಪ್ರೀಂ ಕೋರ್ಟ್ ಕೇಳ್ಕೊಂಡಿತ್ತು, ಎಷ್ಟು ಮಾಡಿದೀರಾ ಆಲ್ರೆಡಿ ಎಕ್ಸಾಮಿನೇಷನ್, ಇನ್ನ ಎಷ್ಟು ಮಾಡಕ್ಕಿದೆ ಅಂತ. ಅವಾಗ ಈ ಆರ್ಡರ್ ಕೊಟ್ಟಿದ ನಂತರ ಸ್ಟೇಟ್ ಗವರ್ಮೆಂಟ್ ಇವತ್ತೊಂದು ಎಫಿಡೇವಿಟ್ ಫೈಲ್ ಮಾಡಿದ್ರು. ಆ ಎಫಿಡೇವಿಟ್ ಅಲ್ಲಿ ಅವ್ರು ಹೇಳ್ಕೊಂಡ್ರು 150 ವಿಟ್ನೆಸಸ್ ನಾವು ಎಕ್ಸಾಮಿನ್ ಇನ್ನ ಕರೆಕ್ಟ್ ಆಗಿ ಮಾಡಲೇಬೇಕು. ಅದರಲ್ಲೂ ಕೂಡ 60 ಇಂಪಾರ್ಟೆಂಟ್ ವಿಟ್ನೆಸಸ್ ಇದ್ದಾರೆ. ಆ 60 ಜನನ ಮಾಡಕ್ಕೆ ನಮಗೆ ಅವಕಾಶ ಬೇಕು. ಅವಾಗ ತನಕ ಇವ್ರಿಗೆ ಬೇಲ್ ಕೊಡಬಾರ್ದು ನೀವು ಅಂತ ಅವ್ರು ಸ್ಟೇಟ್ ಗವರ್ಮೆಂಟ್ ಕೇಳ್ಕೊಂಡಿತ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ಈ 2 ಸಬ್ಮಿಷನ್ಸ್ ಕೇಳ್ಕೊಂಡು 1 ವರ್ಷನಲ್ಲಿ 60 ವಿಟ್ನೆಸಸ್ ಏನ್ ಇಂಪಾರ್ಟೆಂಟ್ ವಿಟ್ನೆಸಸ್ ನ ಸ್ಟೇಟ್ ಗವರ್ಮೆಂಟ್ ಐಡೆಂಟಿಫೈ ಮಾಡಿದಾರೋ ಅವ್ರ ಎಫಿಡೇವಿಟ್ ಅಲ್ಲಿ ಅವ್ರನ್ನ ಫಸ್ಟ್ ಎಕ್ಸಾಮಿನ್ ಮಾಡಬೇಕು. ಕರೆಕ್ಟ್ ಆಗಿ ಈ ಯಾವ ಕೋರ್ಟ್ ಅಲ್ಲಿ ಈ ಕೇಸ್ ನಡೀತಾ ಇದೆ ಆ ಕೋರ್ಟ್ ಇವಾಗ ವೇಕೆಂಟ್ ಇತ್ತು. ಡೆಲಿಗೇಟೆಡ್ ಕೋರ್ಟ್ ಬರೀ 1 ವಾರಕ್ಕೆ 2 ದಿನ ಕೂರ್ತಿದ್ರು. ಅದಕ್ಕೆ ಸಬ್ಮಿಷನ್ ಫ್ರಮ್ ಮಿಸ್ಟರ್ ಮುಕುಲ್ ರೋಹತ್ಗಿ ಸರ್, ಸೀನಿಯರ್ ಅಡ್ವೊಕೇಟ್ ಫಾರ್ ಮಿಸ್ಟರ್ ದರ್ಶನ್, ಹಿಸ್ ರಿಕ್ವೆಸ್ಟ್ ಆಲ್ಸೋ ವಾಸ್ ದಟ್ ಟು ಎಕ್ಸ್ಪೆಡೈಟ್ ದ ಪ್ರೊಸೆಸ್ ಹೈಕೋರ್ಟ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಆ ಕಡೆಯಿಂದ ಏನಾದ್ರು ಜಜ್ನ ಕರೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ಆ ಕೋರ್ಟ್ಗೆ ಆಗ್ಬಿಟ್ರೆ ಡೇ ಟು ಡೇ ಹಿಯರಿಂಗ್ ಆಗಬಹುದು ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳಿದ್ರು. That order also has been passed. Mr. Siddharth Luthra, senior advocate, sir, appeared for state of Karnataka and he also joined the request that ಇವೆಲ್ಲ ಬೇಗ ಮಾಡಬೇಕಂದ್ರೆ ಅವ್ರಿಗೆ ಆ ಕೋರ್ಟ್ ಇಂದ ರಿಕ್ವೆಸ್ಟ್ ಕರೆಕ್ಟ್ ಆಗಿ ಹೋದ್ರೆ ಹೈಕೋರ್ಟ್ ಇಂದ ಅದು ಸರಿ ಹೋಗುತ್ತೆ. ಸೊ ಪೆಟಿಷನ್ ಹ್ಯಾಸ್ ಬಿನ್ ಡಿಸ್ಪೋಸ್ಡ್ ಆಫ್ ಟುಡೇ ವಿತ್ ದ ಡೈರೆಕ್ಷನ್ 1 ವರ್ಷದಲ್ಲಿ 60 ವಿಟ್ನೆಸಸ್ ನ ಕರೆಕ್ಟ್ ಆಗಿ ಮಾಡಿ ಆಮೇಲೆ ನೋಡೋಣ ಬೇಲ್ ಕೊಡ್ಬೇಕಾ ಕೊಡಬಾರ್ದಾ ಅಂತ. ನೋಡಿ, ಬೇಲ್ ಒಂದ್ಸತಿ ಅವ್ರಿಗೆ ಹೈಕೋರ್ಟ್ ಇಂದ ಸಿಕ್ಕಿದ ನಂತರ ಈ ಕಡೆ ಅವ್ರು ಸುಪ್ರೀಂ ಕೋರ್ಟಿಗೆ ಬಂದಿದ್ರು, ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇಟ್ ಬಂದಿದ್ರು, ಸ್ಟೇಟ್ ಕ್ಯಾನ್ಸಲ್ ಮಾಡಿತ್ತು. ಇವಾಗ ಅವ್ರು ತಿರ್ಗಾ ಇಲ್ಲಿ ಬಂದು ಈ ತರ ಆರ್ಡರ್ ತಗೊಂಡಿದ್ಮೇಲೆ ಈ ವರ್ಷದ ಒಳಗೆ ಅವ್ರಿಗೆ ಅವಕಾಶ ತಿರ್ಗಾ ಬೇಲ್ ಹಾಕಕ್ಕೆ
ಚಾನ್ಸಸ್ ಕಮ್ಮಿ ಇರುತ್ತೆ. ಅಫ್ಕೋರ್ಸ್ there are certain grounds which the courts will consider during this year also, but if those grounds exist and are really argued, maybe he will have a chance, but otherwise the court is very clear. ಈ ಒಂದು ವರ್ಷದಲ್ಲಿ ಇಷ್ಟು 60 ವಿಟ್ನೆಸಸ್ನ ಅಂತೂ ಖಂಡಿತ ಕರೆಕ್ಟಾಗಿ ಎಕ್ಸಾಮಿನ್ ಮಾಡಲೇಬೇಕು. ವೀಕ್ಷಕರೇ ಗಮನಿಸಿದ್ರೆ ಒಂದ್ ಕಡೆಯಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ಏನಾಯಿತು, ದರ್ಶನ್ ಜಾಮೀನು ಅರ್ಜಿ ತಿರಸ್ಕಾರ ಆಗೋದಕ್ಕೆ ಕಾರಣ ಏನು, ಎಲ್ಲ ವಿಚಾರಗಳನ್ನ ಗಮನಿಸಿದ್ರೆ ಹಾಗೇನೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಜೊತೆಯಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ವಕೀಲರಾಗಿರುವಂತ ಲೋಹಿತ್ ಹನುಮಾಪುರ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹಾಗೇನೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತ ಎಸ್ ಕೆ ಉಮೇಶ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ಲೋಹಿತ್ ಸರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಇವತ್ತಿನ ವಾದ ಪ್ರತಿವಾದವನ್ನ ಗಮನಿಸಿದ್ರಿ, ಸುಪ್ರೀಂ ಕೋರ್ಟ್ನಲ್ಲಿ ಏನೆಲ್ಲ ಆಯಿತು ಅಂತೇಳಿ. ನಟ ದರ್ಶನ್ ಅವರು ಪದೇ ಪದೇ ಬೇಕು ಬೇಕು ಅಂತೇಳಿ ಎಡವಟ್ಟನ್ನ ಮಾಡ್ಕೊಳ್ತಾರ. ಇತ್ತ ಕ್ವಾರಂಟೈನ್ ಸೆಲ್ ಬಗ್ಗೆ ಅರ್ಜಿಯಲ್ಲಿತ್ತು, ಹಾಗೆಯೇ ಜೈಲಿನಲ್ಲಿ ನನಗೆ ಧಮಕಿ ಹಾಕ್ತಾರೆ ಎನ್ನುವಂಥ ವಿಚಾರಗಳು ಕೂಡ ಉಲ್ಲೇಖ ಆಗಿತ್ತು. ಕೆಲವೊಂದಿಷ್ಟು ಎಡವಟ್ಟುಗಳಿಂದಲೇ ಈ ಜಾಮೀನು ಅರ್ಜಿ ತಿರಸ್ಕೃತ ಆಯ್ತಾ, ಹೇಗೆ? ಅಲ್ಲ, ಇದು ತಾವು ಯಾವ ರೀತಿ ಹೇಳ್ತಿರೋ ಅನ್ನೋದಕ್ಕಿಂತ ವಿಭಿನ್ನವಾಗಿ ಹೇಳಬೇಕು ಅಂದ್ರೆ, ಪಾರ್ಶಿಯಲಿ ದರ್ಶನ್ ಅವ್ರಿಗೆ ಒಂದು 50% ಗೆಲುವು, ಬೇಲೊಂದು ಆಗಿಲ್ಲ, ಮಿಕ್ಕಿದೆಲ್ಲ ಗೆಲುವು ಅನ್ನೋ ರೀತಿ. ಈಗ ಜೈಲಿನಲ್ಲಿ ಆಗ್ತಿರುವಂತ ಯಾವುದೇ ತೊಂದರೆಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿರುವಂತದ್ದು ಉತ್ತಮದ ವಿಷಯ. ಯಾವುದೇ ಆರೋಪಿ ಆಗ್ಲಿ, ಹ್ಯೂಮನ್ ರೈಟ್ಸ್ ಕಮಿಷನ್ಸ್ ಆ ರೀತಿ ಎಲ್ಲ ಲಾಗಳನ್ನ ವಾಲೇಟ್ ಮಾಡಿ ಯಾರು ಕೂಡ ಹಿಂಸೆ ಕೊಡಂಗಿಲ್ಲ. ಅವ್ರು ಯಾರು ಕೂಡ ಟೆರರಿಸ್ಟ್ಗಳಲ್ಲ. ಟೆರರಿಸ್ಟ್ಗಳಿಗೆ ಇವತ್ತು ಪರಪ್ನಗರಲ್ಲಿ ಮೊಬೈಲ್ ಕೊಟ್ಟಿರುವಂತದ್ದು ನಾವು ನೋಡಿದ್ದೀವಿ. ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ರಿಟ್ ಪಿಟಿಷನ್ ಹಾಕೊಂಡು ಆ ರೀತಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅದ್ರಲ್ಲಿ ಒಂದು ಒಂದು ಅಪ್ಲಿಕೇಶನ್ ಏನು ಬೇಲ್ ಅಪ್ಲಿಕೇಶನ್ ಕೂಡ ಇತ್ತು. ಸೊ ಆ ಬೇಲ್ ಅಪ್ಲಿಕೇಶನ್ ನ ವಜಾ ಮಾಡಿದೆ. ಈಗ 1 ವರ್ಷ ತನಕ ನಮಗೆ ಬೇಲ್ ಸಿಗಲ್ಲ ಅಂತ ಹೇಳೋದಕ್ಕಿಂತ 60 ಪ್ರಮುಖವಾದ ವಿಟ್ನೆಸ್ಗಳನ್ನ ಕ್ರಾಸ್ ಎಕ್ಸಾಮಿನೇಷನ್ 1 ವರ್ಷದೊಳಗಡೆ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಸೊ ಈಗ ಔಟ್ ಆಫ್ 155 ಈಗ ಗುರುತಿಸಿರುವಂತದ್ದು ಕೇವಲ 60 ಸಾಕ್ಷಿಗಳು ಮಾತ್ರ. ಈಗ ಟ್ರಯಲ್ ನಡೀತಾ ಐದರ್ ದಿ ಸೈಡ್ ಅಂದ್ರೆ ಪ್ರಾಸಿಕ್ಯೂಷನ್ ಸೈಡೋ ಅಥವಾ ಈ ದರ್ಶನ್ ಅವ್ರ ಪರವಾಗೋ ಯಾವ್ದಾರಾದ್ರೂ ಒಂದು ಸಾಕ್ಷಿಗಳು ಮತ್ತು 3-4 ಸಾಕ್ಷಿಗಳು ನುಡಿದ್ರೆ ನಮಗ್ ಒಳ್ಳೇದಾಗುತ್ತೆ ಅಂದಾಗ ಅದನ್ನು ಕೂಡ ಸಾಕ್ಷಿಯನ್ನ ತಗೊಳ್ಳುವಂತ ಶಕ್ತಿ ಇನ್ನ ಅಲೈವ್ ಇರೋದ್ರಿಂದ 1 ವರ್ಷದ ಒಳಗಡೆ ಇದು ಮುಗಿಯೋದಕ್ಕೆ ಕಾಣಿಸ್ತಾ ಇಲ್ಲ. ಇದು ಮತ್ತೆ ಪ್ರೊಲಾಂಗ್ ಆಗ್ತಾ ಹೋಗ್ತುತ್ತೆ. ಸೊ 60ರಿಂದ 155 ಸಾಕ್ಷಿಗಳನ್ನ ಮತ್ತೇನ್ ಮಾಡ್ತಾರೆ, ಮತ್ತೆ ಕೋರ್ಟ್ ವೇಕೆಂಟ್ ಇತ್ತು, 56ನೇ ಕೋರ್ಟ್ ವೇಕೆಂಟ್ ಇತ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಒಂದು ಡೈರೆಕ್ಷನ್ ಕೊಟ್ಟಿದೆ, ಫಿಲ್ ಮಾಡಿಬಿಟ್ಟು ಅದನ್ನ ಆ ಪ್ಲೇಸ್ ನ ಫಿಲ್ ಮಾಡಿ ದಿನಕ್ಕೆ ತಗೊಂಡು 1 ವರ್ಷದಲ್ಲಿ ಮುಗಿಸಿ ಅಂತ ಹೇಳಿ. ಸೊ ಹಾಗಾಗಿ 1 ವರ್ಷದ ಒಳಗಡೆ ಬೇಲ್ ಆಗಲ್ಲ ಅನ್ನೋದು ಕರೆಕ್ಟು. ಬಟ್ ಬರೀ ಬೇಲ್ನ ರಿಜೆಕ್ಟ್ ಮಾಡಿಲ್ಲ, ಪಾರ್ಶಿಯಲಿ 50% ಏನು ಅಂದ್ರೆ 1 ವರ್ಷದ ಒಳಗಡೆ ಇಷ್ಟೂ ಸಾಕ್ಷಿಗಳನ್ನ ಮುಗಿಸಿ ಅಂತ. ಈ ಡೈರೆಕ್ಷನ್ಸ್ ಬಂದಿರಲ್ಲ ಅಂದ್ರೆ ಇನ್ನ 3 ವರ್ಷ ಆದ್ರೂ ಮುಗಿತಿರ್ಲಿಲ್ಲ ಕೇಸು, ಇನ್ನ 3 ವರ್ಷ ಆದ್ರೂ ಮುಗಿತಿರ್ಲಿಲ್ಲ. ಹಾಗಾಗಿ ಇದು ಪಾರ್ಶಿಯಲಿ 50% ಎಲ್ಲ ಒಂದ್ ಕಡೆ ದರ್ಶನ್ ಅವ್ರಿಗೂ ಎಲ್ಲ ಒಂದ್ ಕಡೆ ಪಾರ್ಶಿಯಲಿ ಒಳ್ಳೆ ರಿಸಲ್ಟ್ ಅನ್ನೋದು ನನ್ನ ಅಭಿಪ್ರಾಯ ಸರ್. ಓಕೆ ಎಸ್ ಕೆ ಉಮೇಶ್ ಸರ್, ಗಮನಿಸ್ತಿದ್ರಿ ಸರ್ ಯಾವ ರೀತಿಯಾಗಿ ಇವತ್ತು ಕೋರ್ಟ್ ನ್ಯಾಯಪೀಠದಲ್ಲಿ ಆಯಿತು ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಇಲ್ಲಿ ಪೊಲೀಸರು ಮಾಡಿದಂಥ ತನಿಖೆ ವಿಚಾರವಾಗಿ ಮಾತನಾಡಲೇಬೇಕಾಗತ್ತೆ. ತುಂಬ ಮುತುವರ್ಜಿಯನ್ನು ವಹಿಸಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನು ಬೆಂಗಳೂರಿನ ಪೊಲೀಸರು ಮಾಡಿದ್ರು. ಅದಕ್ಕಾಗಿಯೇ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ದರ್ಶನ್ಗೆ ಬೇಲ್ ಸಿಗ್ತಾ ಇಲ್ಲ ಎನ್ನುವಂಥ ವಿಚಾರ. ಏನು ಹೇಳ್ತೀರಾ ಸರ್? ಹೌದು, ಹನುಮಪ್ಪ ಅವರು ಮಾತಾಡ್ತಾ ಇದ್ರು, ಅದು ಸರಿಯಾದ ಸಂಗತಿ, ಅದು ಕರೆಕ್ಟಾಗಿ ಹೇಳಿದ್ರು ಅವರು. ಈಗಾಗ್ಲೇನೆ ಏನವರು ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಟ್ ಹಾಕೊಂಡು ಮತ್ತೆ ಈ ವಿಚಾರವನ್ನ ಕೆಲವಷ್ಟನ್ನ ನ್ಯಾಯಾಲಯದ ಮುಂದೆ ತಗೊಂಡ್ ಬಂದು ಮತ್ತೆ ಆ ವಿಟ್ನೆಸಸ್ಗಳು ಏನ್ ಬಾಕಿ ಉಳ್ಕೊಂಡಿದಾರೋ ಅವ್ರನ್ನ ಎಕ್ಸಾಮಿನ್ ಮಾಡುವಂತದ್ದು, ಮತ್ತೆ ಪ್ರಾಸಿಕ್ಯೂಷನ್ ಸೈಡ್ನವ್ರೇ ಆಗ್ಲಿ ಮತ್ತೆ ಡಿಫೆನ್ಸ್ ಸೈಡ್ನವ್ರು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತದಕ್ಕೆ ಆಗ್ಲಿ ಅದಕ್ಕೆ ಬಹಳ ಅದರದೇ ಆದಂತ ಅವಕಾಶಗಳು ಬೇಕಾಗ್ತದೆ. ಬೇಗ ಮುಗಿಸ್ಬಿಡ್ರಿ, ಬೇಗ ನೀವು ಕ್ರಾಸ್ ಎಕ್ಸಾಮಿನ್ ಮಾಡ್ಬಿಡ್ರಿ, ಏನ್ರಿ ಇಷ್ಟೊತ್ತು ಮಾಡ್ತೀರಿ, ಇವೆಲ್ಲ ಆಗಲ್ಲ. ಯಾಕೆಂದ್ರೆ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಕೇಸಸ್ಗಳಾಗಿರೋದ್ರಿಂದ ಅದರದೇ ಆದಂತ ಸಮಯಗಳು ತಗೊಳ್ತವೆ. ಇಷ್ಟೇ ಸಮಯದೊಳಗಡೆ ಮುಗಿಸ್ಬಿಡಿ ಅಂತ ಅನ್ಬಿಟ್ಟು ಇಷ್ಟೊಳಗಡೆ ಮುಗಿಸ್ಬೇಕು ಅಂತ ಅನ್ನುವಂಥದ್ದು ಅಂದಾಗ್ಲೂ ಒಂದೆರಡು ವಿಟ್ನೆಸ್ಗಳೆಲ್ಲೋ ಬಹಳ ವಿಟ್ನೆಸಸ್ಗಳೆಲ್ಲೋ ಓಡೋಗ್ಬಿಡ್ತಾರೆ, ಎಲ್ಲೋ ಸಿಕ್ಕಲ್ಲ ಅಂತಂದ್ರೆ ವರ್ಷಾನ್ಗಟ್ಲೆ ಆ ವಿಟ್ನೆಸಸ್ಗಳನ್ನ ಕರ್ಕೊಬರೋದ್ರಲ್ಲೇ ಪೊಲೀಸವ್ರುಗಳು ಹುಡುಕಾಟ ಮಾಡೋದ್ರಲ್ಲೇ ಇದೆ. ಬಹಳ ಇಂಪಾರ್ಟೆಂಟ್ ಕೇಸ್ಗಳನ್ನ ಇದುವರೆಗೂ ನೋಡಿದೀವಿ. ಒಂದೊಂದು ಕೇಸಲ್ಲಿ CBI ನಲ್ಲಿ ವಿಟ್ನೆಸಸ್ಗಳು ಹೊಟ್ಟೋಗ್ಬಿಡ್ತಾರೆ, ಸಿಗಲ್ಲ, ಎಲ್ಲೋ ಹೊಟ್ಟೋಗ್ಬಿಟ್ಟಿರ್ತಾರೆ, ಯಾವುದೋ ಅಡ್ರೆಸ್ ಚೇಂಜ್ ಮಾಡ್ಬಿಟ್ಟಿರ್ತಾರೆ. 2 ವರ್ಷ ತಗೊಂಡಿದ್ದಾರೆ ಆ ವಿಟ್ನೆಸ್ನ ಕರ್ಕೊಂಡು ಬಂದು ಎಕ್ಸಾಮಿನ್ ಮಾಡಿಸೋದಕ್ಕೆ. ನಾವೇ ನೋಡಿದೀವಿ ನಮ್ಮ ಕೇಸ್ಗಳಲ್ಲಿ 1 ವರ್ಷ 1.5 ವರ್ಷ ಇನ್ವೆಸ್ಟಿಗೇಷನ್, ಒಬ್ಬ ವಿಟ್ನೆಸಸ್ ಸಿಗದೆ ಇರುತ್ತೆ ಅವನನ್ನ ಎಕ್ಸಾಮಿನ್ ಮಾಡೋದಕ್ಕೆ ಮುಂದಕ್ಕೆ ಹೋಗಿದ್ರು. ಹೀಗೆ ನಾವುಗಳು ಬೈಂಡ್ ಓವರ್ ಮಾಡ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಎಲ್ಲೋ ಇಷ್ಟು ದಿವಸ ಆಗ್ಬಿಡ್ತಾ ಇದೆ, ನನಗೆ ತುಂಬಾ ದಿವಸ ಆಗೋಯ್ತಾ ಇದೆ, ನ್ಯಾಯಾಲಯದಲ್ಲಿ ಏನು ಬೇಗ ಆಗ್ತಾ ಇಲ್ಲ, ಮತ್ತೆ ನನಗೂ
ಏನಾದ್ರೂ ಒಂದು ಟ್ರೈ ಮಾಡಿದ್ರೆ ಬೇಲ್ ಸಿಕ್ಬಿಡ್ಬೋದೇನೋ ನೋಡೋಣ ಅಂತ ಹೇಳುವಂತ ಹಲವಾರು ಯೋಚನೆಗಳು ಬಂದೇ ಬರ್ತವೆ ಎಲ್ರಿಗೂ. ಯಾಗಾದ್ರೂ ಮಾಡಿ ಆಚೆ ಹೋಗ್ಬೇಕು, ಬೇಲೆಯಲ್ಲಿ ಹೋಗ್ಬೇಕು ನಾನು, ಆಮೇಲೆ ಎಷ್ಟು ದಿವಸ ಆದ್ರೂ ನಡ್ಕೊಳ್ಳಿ ಕೇಸು, ಆಮೇಲೆ ಎಷ್ಟು ವರ್ಷ ಆದ್ರೂ ಆಗ್ಲಿ ಅಂತ ಮನಸ್ಥಿತಿ ನಾಟ್ ಓನ್ಲಿ ದರ್ಶನ್, ಎವ್ರಿಬಡಿ, ಅವ್ರಿಗೆ ಎಲ್ರಿಗೂ, ಪ್ರತಿಯೊಬ್ಬ ಮನುಷ್ಯ ಆದವನು ಒಳಗಡೆ ಇದ್ದವ್ರಿಗೆ ಎಲ್ರಿಗೂ ಇದ್ದೇ ಇರುತ್ತೆ. ಆ ಕಾರಣಕ್ಕೆ ಇದು ರಾಜ್ಯ ಕಂಡ ಬಹಳ, ಮತ್ತೆ ಮೀಡಿಯಾಗಳು ಅತ್ಯಂತ ಹತ್ತಿರದಲ್ಲಿ ನೋಡಿದಂತ, ಮತ್ತೆ ಸಾರ್ವಜನಿಕರುಗಳು ಅತ್ಯಂತ ಹೆಚ್ಚಿಗೆ ಗಮನ ವಹಿಸಿದಂತ ಈ ಪ್ರಕರಣ ಇದು. ಆ ಕಾರಣಕ್ಕೆ ಎಲ್ಲೂ ಚಾಚುದು ತಪ್ಪದೆ, ಎಲ್ಲೂ ಎಡವಟ್ಟಾಗದಿರೋ ತರ ನ್ಯಾಯಾಲಯದಲ್ಲಿ ಆಗ್ಲಿ, ಸಾರ್ವಜನಿಕವಾಗಿ ಏನು ವಿಟ್ನೆಸಸ್ಗಳು ಎಕ್ಸಾಮಿನ್ ಆಗ್ಬೇಕಾದಂತವ್ರು ಯಾವ ರೀತಿ ಹೇಳ್ಬೇಕು, ಹೇಗೆ ಹೇಳಿಸ್ಬೇಕು, ಹೇಗೆ ರಿಫ್ರೆಶ್ ಮಾಡಬೇಕು, ಅವ್ರಿಗೆ ವಿಟ್ನೆಸಸ್ಗಳಿಗೆ ಅವ್ರನ್ನ ತಂದು ನ್ಯಾಯಾಲಯ ಮುಂದೆ ಪ್ರೊಡ್ಯೂಸ್ ಮಾಡಿ ಆ ಸಾಕ್ಷಿಗಳನ್ನ ಹೆಂಗ್ ಹೇಳಿಸ್ಬೇಕು ಅಂತ ಅನ್ನುವಂಥದ್ದು ಒಂದು ದೊಡ್ಡ ಚಾಲೆಂಜ್ ಇದೆ ಪೊಲೀಸರುಗಳಿಗೆ. ಇಟ್ ಇಸ್ ನಾಟ್ ಎನ್ ಆರ್ಡಿನರಿ ಜಾಬ್. ಆಮೇಲೆ ನಾವು ಅಯ್ಯೋ ಪಾಪ ಅಂತ ಅನ್ನುವಂಥವ್ರು ಜಾಸ್ತಿ. ನಿಮ್ಗೆಲ್ಲ ಗೊತ್ತಿದೆ, ಅಯ್ಯೋ ಬುಡಯ್ಯ 1 ವರ್ಷ 2 ವರ್ಷ ಜೈಲಲ್ಲಿದೆ, ಇನ್ನೇನೋ ಶಿಕ್ಷೆ ಕೊಡ್ಸಕ್ ಹೋಗುದು, ಅಯ್ಯೋ ಅನ್ಬಿಟ್ಟು ಅಂತೇಳಿ ನಾವೊಂದು 30 ವರ್ಷ 30 ಮೇಲೆ ಪೊಲೀಸ್ ಕೆಲಸ ಮಾಡಿರ್ಬೇಕಾದಂತ ಅಯ್ಯೋಗಳಿಗೆ ಆ ಮನಸ್ಥಿತಿಗಳು ಬಂದ್ಬಿಡ್ತದೆ. ಇನ್ನೇನಯ್ಯ ಅವ್ರಿಗೇನು ಒಳಗಡೆ ಇಟ್ಕೊಂಡು ಕೂತ್ಕೊಂಡು ಇಷ್ಟು ವರ್ಷ ಜೈಲಲ್ಲಿದ್ದಾರೆ, ಅದೇ ಶಿಕ್ಷೆ ಸಾಕು ಅನ್ನುವಂತ ಮನಸ್ಥಿತಿ ನಾಟ್ ಓನ್ಲಿ ವಿಟ್ನೆಸಸ್ಗಳು, ಅಯ್ಯೋಗೂ ಈ ಮನಸ್ಥಿತಿ ಬದಲಾವಣೆಗಳಾಗ್ತದೆ. ಅವ್ರು ನೀವೊಂದು ಕೆಲಸ ಮಾಡ್ತಾ ಇದ್ರು, ರಿಟೈರ್ಮೆಂಟ್ ಆಗ್ಲಿಲ್ಲ ಅಂದ್ರೂ ಬಂದ್ಬಿಡುತ್ತೆ. ಅದು ನಮ್ಮ ಸ್ವಾಭಾವಿಕ ಸ್ವಭಾವ, ಅದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರ ಸ್ವಾಭಾವಿಕ ಸ್ವಭಾವ ಅದು. ಆ ಕಾರಣಕ್ಕೆ ಇಂಥವೆಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದ್ದಂಗೆ ದರ್ಶನ್ಗೇನೆ ಅದಕ್ಕೆ ಅನುಕೂಲ ಜಾಸ್ತಿ. ಅಯ್ಯೋ ಏನ್ ಹೇಳುದು, ಏನ್ ಹೇಳ್ಕೊಟ್ರು ನಾವು ಹೋಗಿ ಹಿಂಗ್ ಮಾಡಿ ಹೇಳ್ಬೇಕು ಅಂತೇಳಿ ಬಾಕ್ಸ್ ಅಲ್ಲಿ ನಿಂತ್ಕೊಂಡು ಎಲ್ಲ ನಮ್ಮ ಪರವಾಗಿ ಹೇಳ್ತಾರೆ. ಎಲ್ಲ ನಾವೇನ್ ಹೇಳ್ಕೊಟ್ಟಿದ್ವೋ, ಏನು ಪಕ್ಕಾ ಇರ್ತದೋ, ನಾವೇನು ಇರ್ತದೋ ಎವಿಡೆನ್ಸಸ್ ಗಳಲ್ಲಿ, ಸ್ಟೇಟ್ಮೆಂಟ್ ಗಳು ಏನ್ ಮಾಡ್ಕೊಂಡಿರ್ತೀವೋ ಎಲ್ಲ ಹೇಳ್ತಾರೆ. ಆದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಅವ್ರು ಏನ್ ಹೇಳ್ತಾರೋ ಅದಕ್ಕೆಲ್ಲ ಅಡ್ಮಿಟ್ ಮಾಡ್ಕೊಬಿಡ್ತಾರೆ. ಅದು ಸ್ಟ್ರಾಟಜಿನೇ ಹೆಂಗಿರುತ್ತದು, ನೀವು ಹಿಂಗ್ ಹೇಳ್ಬಿಡಿ, ಅಲ್ಲ ಹಂಗೆ ಎಲ್ಲ ಅಡ್ಮಿಟ್ ಮಾಡ್ಕೊಬಿಡಿ ಅಂತೇಳಿ ಈ ತರದವೆಲ್ಲ ನಡೀತವೆ. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಏನು ಅವರು ಅವಕಾಶಗಳು ಇರ್ತವೆ ಕಾನೂನಿನಲ್ಲಿ. ಈಗೇನು ಸುಪ್ರೀಂ ಕೋರ್ಟ್ ಹೋದು ತಪ್ಪು ಅಂತಾನು ಹೇಳೋಕ್ ಆಗುದಿಲ್ಲ. ಆಮೇಲೆ ಜನನೂ ಸಹ ಸಾರ್ವಜನಿಕರು ನೋಡ್ತಾ ಇರ್ತಾರೆ, ಅವ್ರಿಗೆ ಆದಂತ ಅವಕಾಶಗಳು ಇರೋದ್ರಿಂದ ಅವ್ರು ಆ ವೇಗದಲ್ಲಿ ಮತ್ತೆ ಆಯಾ ಸ್ಟೇಜ್ಗಳಲ್ಲಿ ಏನ್ ಮಾಡ್ಬೇಕು, ಅವ್ರದೇ ಆದಂತ ಲಾಯರ್ಗಳು ಅವ್ರಿಗೆ ಒಪಿನಿಯನ್ಗಳನ್ನ ಫಾರ್ಮ್ ಕೊಡ್ತಾ ಇರ್ತಾರೆ, ಅದನ್ನ ತಗೊಂಡು ಅವ್ರು ಮಾಡ್ತಾ ಇರ್ತಾರೆ. ಆ ಕಾರಣಕ್ಕೆ ಯಾರ್ದು ತಪ್ಪು ಅಂತ ಅನ್ನುವಂಥದ್ದು ಇಲ್ಲ. ಪೊಲೀಸರುಗಳು ಏನಪ್ಪಾ ಬೇಗ ಕರ್ಕೊಂಡು ಮುಗಿಸ್ಬಿಡ್ತಾ ಇದಾರೆ ಅನ್ನುವಂಥದ್ದೇ ಆಗ್ಲಿ, ಮತ್ತೆ ನ್ಯಾಯಾಲಯದಲ್ಲಿ ಬೇಗ ಮುಗಿಸ್ಬಿಟ್ಟು 6 ತಿಂಗಳ ಜಡ್ಜ್ಮೆಂಟ್ ಕೊಟ್ಬಿಟ್ಟು ಕಳ್ಸ್ಬಿಡೋಣಪ್ಪ, ಯಾಕಪ್ಪ ಬೇಕಿದ್ರು ಅಂತ ಅನ್ನುವಂಥದ್ದೆಲ್ಲ ಅದರ ಪಾಡ್ಗೆ ಅದು ಆಗುತ್ತೆ. ಅದೇನ್ ತಲೆ ಕೆಡಿಸ್ಕೋಬೇಕಾದಂತಿಲ್ಲ. ಬೇರೆ ಪ್ರಕರಣಗಳಾದಂಗೆ ಇದು ಒಂದು ಪ್ರಕರಣ ನಡೆಯುತ್ತೆ. ಓಕೆ, ಲೋಹಿತ್ ಸರ್, ಈಗಾಗಲೇ ದರ್ಶನ್ ಅವರು ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ, ಆದ್ರೆ ಅದು ಸಫಲವಾಗ್ತಾ ಇಲ್ಲ. ಕಾರಣ ಏನು ಅಂತೇಳಿ? ಅಲ್ಲ, ಈಗ ನಿರಂತರವಾಗಿ ಪ್ರಯತ್ನ ಮಾಡುವಂತದ್ದು ಆರೋಪಿಗಳ ಹಕ್ಕು, ಮತ್ತೆ ಅವ್ರ ಮನಸ್ಥಿತಿನೂ ಕೂಡ ಹಾಗೆ ಇರ್ತವೆ. ಹೌದು, ಒಳಗಡೆ ಸುಮ್ನೆ ಕುಂತ್ಕೊಳಕ್ಕಾಗಲ್ಲ. ಅವ್ರ ಕೆಲಸನೇ ಆಚೆ ಬರೋಕೆ ಏನೇನು ಪ್ರಯತ್ನ ಮಾಡ್ಬೇಕು ಅಂತ. ಈಗ ಫಲ ಸಿಕ್ಕಿರುವಂತದ್ದು ನಾನು ಅದೇ ಹೇಳ್ತಾ ಇರೋಂಥದ್ದು. ಇವಾಗ ಡಿಸ್ಪೋಸ್ಡ್ ಆಫ್ ಅಂತ ಈ ಪೆಟಿಷನ್ ಹೇಳ್ತಾ ಇದೀವಿ. ಐಎ ರಿಜೆಕ್ಟ್ ಆಗಿದೆ, ಬಟ್ ಬೇರೆ ಇರುವಂತದೆಲ್ಲ ಡೈರೆಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ, ಡೈರೆಕ್ಷನ್ ಸೂಟ್. ಮತ್ತೆ ದರ್ಶನ್ ಅವರು ಮಾಡಿದಂತ ಒಂದು ಅಂದ್ರೆ ಈ ಪ್ರಕರಣ ಸ್ಟಾರ್ಟ್ ಆದಾಗ ಹೈಕೋರ್ಟ್ ನಲ್ಲಿ ಎಲ್ಲಿ ಇಂಟರಿಮ್ ಅಪ್ಲಿಕೇಶನ್ ಅಲೋ ಆಗಿ ಮೆಡಿಕಲ್ ಗ್ರೌಂಡ್ ಮೇಲೆ ಆಚೆ ಬಂದಿರುವಂತದ್ದು, ಆ ಒಂದು ಕಂಪ್ಲೈನ್ಸ್ ಮಾಡದೇ ಇರುವಂತದ್ದು, ಇದು ದೇಶದ ಕಾನೂನಿಗೆ ಮೋಸ ಮಾಡೋ ರೀತಿ ಒಂದು ಬಿಂಬನೆ ಆಯ್ತು. ಅಂದ್ರೆ ಎಲ್ಲೋ ಒಂದ್ ಕಡೆ ಅಫಿಡವಿಟ್ ನ ಅಂದ್ರೆ ಏನು ಪ್ರಮಾಣ ಪತ್ರ ಅಂತ ನಾವು ಹೇಳ್ತೀವಿ, ಒಂದ್ 20 ರೂಪಾಯಿ ಬರೀ ನೋಟ್ರಿ, ಅದನ್ನ ಒಡೆಯೋ, ಅದಕ್ಕೊಂದು ಐಎ ಹಾಕೋ, ಅದಕ್ಕೊಂದು ಸ್ಟಿಚ್ ಮಾಡು, ಅದನ್ನ ಹಾಕ್ಬಿಡು, ಅದನ್ನ ನಮ್ಮ ಮೇಲೆ ಆಚೆ ಬಂದ್ಬಿಡ್ತಾರೆ ಅನ್ನೋವಂಥದ್ದು ಅಭಿಪ್ರಾಯವನ್ನ ತಗೊಂಡು ಅಪ್ಲಿಕೇಶನ್ ಫೈಲ್ ಮಾಡದಿದ್ದು ಅಲ್ಲೇ ಒಂದ್ ಕಡೆ ತಪ್ಪಾಯ್ತು. ಯಾಕಂದ್ರೆ ಇಡೀ ದೇಶ ನೋಡ್ತಿದ್ದಂತ ಒಂದು ಕೊಲೆ ಪ್ರಕರಣದಲ್ಲಿ ತಾವು ಬಂದಿದ್ದಂಥದ್ದು ಮೆಡಿಕಲ್ ಗ್ರೌಂಡ್ ಮೇಲೆ. ಹೌದು, ತುಂಬಾ ಅಧಿಕವಾದ ಸೀರಿಯಸ್ನೆಸ್, ಆಪರೇಷನ್ ಆಗ್ಲೇಬೇಕು ಅಂತ ಹೇಳಿ ಪ್ರಮಾಣ ಪತ್ರವನ್ನ ಹಾಕ್ತಿರಿ. ಆದ್ರೆ ತಾವು ಬಂದ ಮೇಲೆ ಬ್ಯಾಂಕಾಕ್ ಟ್ರಿಪ್ ಮಾಡುವಂಥದ್ದು, ಶೂಟಿಂಗ್ ಮಾಡುವಂಥದ್ದು, ಈ ರೀತಿ ಮಾಡುತ್ತಿರುವಂತದನ್ನ ಸರ್ಕಾರ ಗಮನಿಸುತ್ತೆ. ಕಾನೂನು ಉಲ್ಲಂಘನೆ ಆಗುತ್ತೆ. ದುಡ್ಡಿರೋರ್ಗೊಂದು, ದುಡ್ಡಿಲ್ದಿರೋರ್ಗೊಂದು ಇನ್ನೊಂದು. ಮತ್ತೆ ಪೊಲೀಸರು ಇಷ್ಟೊಂದು ದೊಡ್ಡ ಪ್ರಯತ್ನ ಮಾಡಿದ್ರು ಆ ಕೇಸ್ನಲ್ಲಿ, ಒಂದು 3500 ಚಾರ್ಜ್ ಶೀಟ್ ಹಾಕಿದ್ರು ಕೂಡ ಏನೂ ಆಗ್ಲಿಲ್ವಲ್ಲ ಅನ್ನುವಂಥದ್ದು. ಸೊ ಅಲ್ಲಿ ಅವರಿಗೆ ಸಿಕ್ಕಿದ್ದಂತ ರಿಸಲ್ಟ್ ಏನಿದೆಯೋ ಅದು ಕಂಟಿನ್ಯೂ. ನಾನು ಹೇಳ್ತೀನಿ, ಸುಪ್ರೀಂ ಕೋರ್ಟ್ ನಲ್ಲಿ ಈ ಪ್ರಕರಣವನ್ನ ಎಷ್ಟು ಗಂಭೀರವಾಗಿ ನೋಡಿದ್ದಾರೆ ಅಂದ್ರೆ, ಜೈಲಿನ ಮ್ಯಾನ್ಯುಯಲ್ಸ್ ಗಳಿಗೂ ಕೂಡ ಒಂದು ಡೈರೆಕ್ಷನ್ ನ ಕೊಡ್ತಾರೆ. ದೇಶದಲ್ಲಿರುವಂತ ಎಲ್ಲಾ ಜೈಲ್ಗಳಿಗೂ ಕೂಡ ಒಂದು ಮೆಮೊರಾಂಡಮ್ ನೋಟಿಸ್ ಹೋಗುತ್ತೆ, ನೀವು ಜೈಲ್ಗಳಲ್ಲಿ ಏನ್ ಮಾಡ್ತೀರೋ ಎಲ್ಲಾ ರಿಪೋರ್ಟ್ ಗಳನ್ನ ಕೊಡಿ ಅಂತ ಹೇಳುತ್ತೆ. ಅದು ದರ್ಶನ್ ಕೇಸಿನ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಂತದ್ದು. ಇದು ಕಾನೂನಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತವೆ. ಸೊ ಈಗ ದರ್ಶನ್ ಕೇಸನ್ನ ಟ್ರಯಲ್ ನಡಿಬೇಕಂದಾಗ ಸುಪ್ರೀಂ ಕೋರ್ಟ್ ಈ ಆದೇಶದಲ್ಲಿ ಗೊತ್ತಾಗುತ್ತೆ, ಸುಪ್ರೀಂ ಕೋರ್ಟಿನ ಹದ್ದುಗಣ್ಣು ಇನ್ನ ಆ ಪ್ರಕರಣದಲ್ಲಿ ಹಾಗೆ ಇದೆ. ಅಂದ್ರೆ ಇವರ ಜಡ್ಜ್ಮೆಂಟ್ ಬಂದ್ರೂ ಕೂಡ ದೇಶದಲ್ಲಿ ಇದೊಂದು ಚರ್ಚೆನೇ ಆಗುತ್ತೆ. ಖಂಡಿತ.
ಈ ರೀತಿ ಇದ್ದಾಗ ಇದನ್ನ ನಡೆಸುವಂತ ನ್ಯಾಯಾಧೀಶರಾಗಿರ್ಬಹುದು ಅಥವಾ ಇದು ಸಾಕ್ಷಿ ಹೇಳುವಂತರಾಗಿರ್ಬಹುದು, ಇವೆಲ್ಲವೂ ಕೂಡ ಬಹಳ ಗಂಭೀರವಾಗಿ ಬಹಳ ಆಲೋಚನೆ ಮಾಡಿ ಹೆಜ್ಜೆಯನ್ನು ಇಡ್ತಾರೆ. ಇದೇ 56ನೇ ಕೋರ್ಟ್ಗೆ ಈಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಹೈಕೋರ್ಟ್ಗೆ ಯಾರಾದ್ರೂ ಬೇಗ ಫಿಲಪ್ ಮಾಡಿ ಅಂತ ಹೇಳಿ. ಅದೇ ಕೋರ್ಟ್ ನಲ್ಲಿ ಇನ್ನ 100 ಕೊಲೆ ಪ್ರಕರಣ ಕೇಸು ಟ್ರಯಲ್ ನಡೀತಾ ಇರ್ತದವಲ್ಲ, ಅವ್ರಿಗೆ ಯಾಕಾದ್ರೂ ಈ ಡೈರೆಕ್ಷನ್ ಬಂತು ಅನ್ಸುತ್ತೆ. ಯಾಕೆಂದ್ರೆ ಬೇಲ್ ಆಗಿರೋರ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ಇನ್ನ ಒಂದು 5 ವರ್ಷ ಆಗ್ಲಿ ಅಂತ ಆಚೆ ಇರೋರ್ಗೆ, ಕೇಸಿನಿಂದ ಆಚೆ ಇರೋರ್ಗೆ, ಅಯ್ಯೋ ಕೇಸ್ ಸಿಟ್ಟಿಂಗೇ ಇರೋದು ಬೇಡ, ಸಾಕ್ಷಿಗಳು ನಡೆಯೋದು ಬೇಡ, ಇನ್ನ 5-6 ವರ್ಷ ಯಾರು ಇರ್ತಾರೋ ಯಾರು ಸತ್ತೋಗ್ತಾರೋ ನಡಿಲಿ ಬಿಡು. ಹಾಗೆ ಉಮೇಶ್ ಸರ್ ಹೇಳಿದ ಹಾಗೆ ಇದನ್ನ ಟೈಮ್ ಕೊಟ್ಟಷ್ಟು ಸಾಕ್ಷಿಗಳು ಮರ್ತೋಗ್ತಾರೆ. ಆ ಗ್ರಾವಿಟಿ ಆಫ್ ಕೋಪ ಏನಿರುತ್ತೆ, ಆ ಗ್ರಾವಿಟಿ ಆಫ್ ಎವಿಡೆನ್ಸ್ ರಿಮೆಂಬರೆನ್ಸ್ ಏನಿರುತ್ತೆ, ಅವೆಲ್ಲವನ್ನು ಕೂಡ ಕ್ಷಮಿಸೋ ರೀತಿಯಲ್ಲಿ ಬಂದ್ಬಿಡ್ತಾರೆ. ಆದ್ರೆ ದರ್ಶನ್ ಅವ್ರಿಗೆ ಮಾತ್ರ ಇದು ಬೇಕಾಗಿತ್ತು, ಬೇಲು ಮತ್ತೆ ಬೇಗ ಕೇಸ್ ಮುಗಿಯುವಂತದ್ದು. ಸೊ ಹಾಗಾಗಿ ಆದೇಶವನ್ನ ಯಾವ ರೀತಿ ಆದ್ರೂ ಬರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ದರ್ಶನ್ ಅವ್ರದ್ದು ಏನೂ ತಪ್ಪಿಲ್ಲ ಸರ್ ಇದರಲ್ಲಿ. ಇನ್ನ ಸುಪ್ರೀಂ ಕೋರ್ಟ್ ಡಬಲ್ ಬೆಂಚ್ ಟ್ರಿಬಲ್ ಬೆಂಚ್ ಅವ್ರು ಹೋಗ್ತಾನೆ ಇರ್ಬೇಕಲ್ಲ, ಸುಮ್ನೆ ಕುಂತ್ಕೊಳಕ್ ಆಗಲ್ಲ. ಸರ್, ಮುಂದಿನ ಆಯ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಂದಿನ ಆಯ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಪಡ್ಕೊಳ್ತೀನಿ. ವೀಕ್ಷಕರೇ, ಒಂದ್ ಕಡೆಯಲ್ಲಿ ತಜ್ಞರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು, ಬಟ್ ದರ್ಶನ್ಗೂ ಕೂಡ ಮುಂದೆ ಆಯ್ಕೆಗಳಿವೆ, ಏನೇನು ಆಪ್ಷನ್ಸ್ಗಳಿವೆ, ಯಾವ ರೀತಿಯ ಕಾನೂನು ಹೋರಾಟ ನಟ ದರ್ಶನ್ ಮಾಡಬಹುದು, ಈ ಕುರಿತಂತೆ ಮಾಹಿತಿಯನ್ನು